खिचड़ी हटाओ, बोलो भारत माता की, भारत माता की, बेके बेको, बेके बेको, भारत माता की। स्वागत है आपका यस न्यूज़ कर्नाटका एक्सप्रेस में। मैं आपके साथ शकील अहमद। आइए आज हम शहर बीजापुर के बीजेपी जिला कार्यालय जो है यहाँ पर बंजारा समुदाय की ओर से यहाँ पर जो है लोकसभा चुनाव में डॉक्टर राजेंद्र नायक को टिकट ना देने को लेकर यहाँ पर जो है बंजारा समाज की ओर से यहाँ पर जो है एक प्रतिभटना करके आक्रोश व्यक्त कर रहे हैं। तो आप यहाँ पर देख सकते हैं कि हमारे पीछे बीजेपी जिला कार्यालय में यहाँ पर जो बंजारा समाज के जो लोग हैं उनके समुदाय को टिकट ना देने को लेकर यहाँ पर आक्रोश व्यक्त करते हुए बीजेपी कार्यालय में आए हैं। तो यहाँ पर बीजेपी जो मुखंड है उन पर आक्रोश व्यक्त कर रहे हैं कि टिकट बदलाव होना ही चाहिए। अगर टिकट बदलाव नहीं हुआ तो आने वाले दिनों में बीजेपी को इसकी भारी कीमत चुकानी पड़ेगी, ऐसा इनका कहना है। तो आइए इस मौके पर जो बंजारा समाज के जो यहाँ पर मुखंड हैं उनसे हम बात करते हैं। तो आइए बात करते हैं। हटाओ, खिचड़ी हटाओ, बोलो भारत माता की, भारत माता की, बेके बेको, बेके बेको, भारत माता की, भारत माता की, भारत माता की, बेके बेको, बेके बेको, बेके ಬದಲಾವಣೆ ಆಗಲೇಬೇಕು ಜೈ ಬಿಜೆಪಿ ಜೈ ಶ್ರೀರಾಮ್ ನಾವು ಬಂಜಾರ ಸಮಾಜ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ಯಾಕಪ್ಪ ಅಂದರೆ ಬಂಜಾರ ಸಮಾಜಕ್ಕೆ ಭಾಳಷ್ಟು ಅನ್ಯಾಯವಾಗ್ತಾ ಇದೆ। ಅದಕ್ಕೋಸ್ಕರ ಬಂಜಾರ ಸಮಾಜ ಪೂರ ರೊಚ್ಚಿಗೆದ್ದು ಇವತ್ತು BJP ಆಫೀಸ್ಗೆ ಬಂದಿದ್ದೀವಿ। ಜಿಲ್ಲಾ ಅಧ್ಯಕ್ಷರನ್ನು ಭೇಟಿ ಮಾಡಬೇಕಂತ ಮಾಡಿದ್ದೀವಿ, ಜಿಲ್ಲಾ ಅಧ್ಯಕ್ಷರು ಭೇಟಿ ಆಗಿಲ್ಲ। ಪ್ರಧಾನ ಕಾರ್ಯದರ್ಶಿ ಅವರು ಭೇಟಿಯಾಗಿದ್ದಾರೆ, ಅವರನ್ನು ಮನವಿ ಮಾಡ್ತಾ ಇದ್ದಾರೆ। ನಾವೆಲ್ಲ ಪಕ್ಷಗಳು ತಿಳಿಸ್ತೀವಿ, ತಾವು ಇಲ್ಲಿಂದ ನಿರ್ಗಮಿಸ್ರಿ ಅಂತ ಹೇಳ್ತಾ ಇದ್ದಾರೆ। ಆದರೆ ನಾವು ಜಿಲ್ಲಾ ಅಧ್ಯಕ್ಷರು ಬರುತ್ತೋ ನಾವು ಇಲ್ಲೇ ಇರಬೇಕಂತ ಮಾಡಿದ್ದೀವಿ। ಬಂಜಾರ ಸಮಾಜಕ್ಕೆ ನ್ಯಾಯ ಸಿಗುವವರೆಗೆ ನಾವು ಇಲ್ಲಿಂದ ಹೊರಡಲ್ಲ, ಇದು ನಮ್ಮದು ಬೇಡಿಕೆ ಆಗಿದೆ। ಮುಂದೆ ಬರುವ ದಿನದಲ್ಲಿ ಏನಾದರೂ ಟಿಕೆಟನ್ನು ಚೇಂಜ್ ಮಾಡೋದು ಅವಕಾಶಗಳು ಇದ್ದಾವೆ। ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರಿಗೆ ಟಿಕೆಟ್ ಕೊಟ್ಟರೆ ಸಮಾಜ ಯಾವತ್ತೂ BJP ಪಕ್ಷ ಪರವಾಗಿರ್ತೈತೆ, BJPನ ಆರಿಸಿ ತರುವಂಥ ಗ್ಯಾರಂಟಿ ಕೆಲಸ ಮಾಡ್ತೀವಿ। ಈಗಾಗಲೇ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಮಹೇಂದ್ರ ನಾಯಕ್ ಅವರನ್ನು CPI ಹುದ್ದೆಗಳಿಂದ ರಾಜೀನಾಮೆ ಕೊಡಿಸಿ BJP ಪಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ। ಯಾರಿಂದ ಆಗಿದ್ದಾರೆ ಇಡೀ ಸಮಾಜಕ್ಕೆ ಗೊತ್ತಾಗ್ಬಿಟ್ಟೈತಿ। ಯಾಕಂದ್ರೆ ಬಂಜಾರ ಸಮಾಜದಾಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳ್ತಾರೆ, ಅಲ್ಲೇ ಕುಂಡ್ರಿಸ್ಬಿಡತ್ತಾರೆ। ಅದಕ್ಕೆ ಈ ಸಲ ಈ ಟೈಪ್ ನಾವು ಮಾಡೋಕ್ಕೆ ಒಪ್ಪಲ್ಲ। ಏನಾದರೂ BJPದವ್ರು ಇದೇ ಟೈಪ್ ಮಾಡ್ತಾಯಿದ್ರೆ ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಪಕ್ಷ ಏನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋದು ಪಕ್ಷಗಳು ತೋರಿಸ್ತಾರೆ। ಇನ್ನು ಮುಂದೆ ಈ ಥರ ಆಗಲಾರ್ದಂಗೆ BJP ಅವ್ರು ನೋಡ್ಕೊಂಡ್ರು ಒಳ್ಳೆಯದು, ಇಲ್ಲಾಂದರೆ ತಾಂಡೆ ತಿರುಗಾಡಿ ಒಂದು BJP ಏಜೆಂಟ್ ಫಾರ್ಮನ್ನು ಒಂದು ತಾಂಡ್ಯದಲ್ಲೇ ತೊಗೊಳ್ಳಾರ್ದಂಗೆ ಮಾಡುವ ಕೆಲಸ ಇಡೀ ಸಮಾಜ ಮಾಡಾಕತ್ತೈತೆ। ಅದು ಆಗಲಾರ್ದಂಗೆ BJP ಅವ್ರು ನೋಡಿಕೊಂಡ್ರೆ ಒಳ್ಳೇದಾಗತ್ತೆ, ಇಲ್ಲಂದ್ರೆ ಒಳ್ಳೇದಾಗಲ್ಲ। ನಮ್ಮ ಬೇಡಿಕೆ BJP ಟಿಕೆಟನ್ನು ಚೇಂಜ್ ಮಾಡುವವರೆಗೆ ನಮ್ಮ ಬೇಡಿಕೆ ಇದ್ದೇ ಇರ್ತೈತೆ। ಅವ್ರು 3 ಸಲ ಈ ಸಲ MP ಆಗ್ಯಾರ। ಯಾವುದಾದ್ರೂ ಅಭಿವೃದ್ಧಿ ಆಗಿದೆಯಾ ನಿಮ್ಗೆ ಗೊತ್ತದ ಎಲ್ಲ ಮೀಡಿಯಾದವ್ರು ತೋರಿಸ್ತಾ ಇದ್ರಿ। ಇಡೀ ನಮ್ಮ ತಾಂಡೆ 3,80,000 ಓಟ್ ಅದಾವೆ। ತಾಂಡೆಗಳು ಒಂದು ತಾಂಡ್ಯದಲ್ಲಿ ಎಲ್ಲಿಯಾದರೂ ವಿಸಿಟ್ ಮಾಡಿದ್ದಾರೆ ರಮೇಶ್ ಜಿಡಿ ತೋರಿಸ್ರಿ। ಇಲ್ಲೇ ಪಕ್ಕದಲ್ಲಿ ಮಕಣಾಪುರದಲ್ಲಿ ಅವರು ದತ್ತಕ್ಕೆ ತೊಗೊಂಡಿದ್ರು, ಅಲ್ಲಿ ಶಾಲೆ ಕಿಟಕಿ ಹೆಂಗದ ನೋಡ್ರಿ, ಆ ಶಾಲೆ ಬಣ್ಣಗಳು ನೋಡ್ಬರ್ರಿ, ಆ ಊರ ಚಿತ್ರವನ್ನು ನೋಡ್ಬರ್ರಿ ಯಾವ ಟೈಪ್ ಅದ, ಬರೀ ಹೆಸರಿಗೆ ಮಾತ್ರ ದತ್ತಕ್ಕಾಗೈತೆ। ಆದ್ರೆ ಅವ್ರು ಬರೋದು BJP ಮೋದಿ ಅವರು ನೋಡಿ ಮಾತ್ರ ಜನ ಹೊಟ್ಟಾಗ್ತಾ ಇದ್ದಾರೆ, ಅವ್ರು ನೋಡಿ ಯಾರು ಹೊಟ್ಟಾಕಲ್ಲ, ಇದೊಂದು ತಿಳ್ಕೊಡ್ರಿ। ಅವ್ರು ಏನಾದರೂ ಪಕ್ಷ ಬಿಟ್ಟು ನಿಂದಿರಲಿ, ನಮ್ಮ ಜನನು ಪಿಕ್ಸ ಬಿಟ್ಟು ನಿಂದಿರ್ತಾರೆ, ಅದಕ್ಕೆ ತೋರಿಸ್ತಾರೆ ನೋಡ್ರಿ ಬೇಕಾದ್ರೆ। ಅವ್ರು ಬರೋದು ಮೋದಿ ಮಾತ್ರ ಹೆಸರ್ಲಿಂದ, BJP ಪಕ್ಷಲಿಂದ ಮಾತ್ರ ಬರೋದು। ಅವರು BJP ಪಕ್ಷ ಬಿಟ್ಟು ಬರಲಿ ನೋಡೋಣ, ನಾವು ಒಂದು ಕೈ ನೋಡೇ ಬಿಡ್ತೀವಿ। ಯಾಕಂದ್ರೆ BJP ಹಿಂದೆ ಮೋದಿಯವರ ಸಪೋರ್ಟ್ ಅದ, ಮೋದಿಯವರ ಕೈ ಬಲ ಅದ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅವರು। ಮೋದಿಯವ್ರ
ಹೆಸರನ್ನು ತೆಗೆದು ಬರಲಿ ನೋಡೋಣ, ಬಂದು ತೋರಿಸ್ತಾರೆ ನೋಡೋಣ ಅವರು. ಬಂಡಾಯ ಆಗಿ ನಿಂದಿರೋದು ನಿಶ್ಚಿತ ಆಗೈತೆ. ನಾವು ನಮ್ಮ ಡಾಕ್ಟರ್ ರಾಜೇಂದ್ರ ಬಾಬು ಅವರು ಒಂದು 2-3 ದಿವಸದಿಂದ ಸಂಪರ್ಕದಲ್ಲಿ ಮಾಡ್ತಾಯಿದ್ದು, ಸಿಗ್ತಾ ಇಲ್ಲ. ಅವರು ಸಂಪರ್ಕ ಮಾಡಿ ಅವ್ರು ಬಂಡಾಯ ನಿಂದ್ರಿಸುವಂಥ ಕೆಲಸ ಇಡೀ ಸಮಾಜ ಮಾಡ್ತಾಯಿದ್ವಿ. ಮೋಹನ್ ಚವಾಣ್, ಬಿಜಾಪುರ. ಮೊಟ್ಟ ಮೊದಲಾಗಿ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಮತ್ತು ಎಲ್ಲ ನಮ್ಮ ಸಹೋದರ ಮೀಡಿಯಾದವರಿಗೆ ಸ್ವಾಗತನ ಮಾಡ್ತೀವಿ. ಹೇಳುವ ವಿಷಯ ಏನಪ್ಪ ಅಂತಂದರೆ, ಈ ಪ್ರತಿಭಟನೆ ಬಂಜಾರ ಸಮಾಜಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಸಿಗಬೇಕಿತ್ತು, ಸಿಗಿಲ್ಲ. ಈಗಾದರೂ ಅವಕಾಶ ಇದೆ, ಈಗದು ಸಿಗಲೇಬೇಕು ಅಂತ ನಮ್ಮ ಬೇಡಿಕೆ ಸಮಾಜದ. ಅದರಲ್ಲಿ ಪ್ರಬಲವಾಗಿ 2 ಆಕಾಂಕ್ಷಿಗಳಿದ್ದರು, ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್, ಮಹೇಂದ್ರ ನಾಯ್ಕ್ ಅವರಂತ. ಕೊನೆಯದಾಗಿ ವಿಧಾನಸಭಾ ಇಲೆಕ್ಷನ್ದಲ್ಲಿ ಇಬ್ಬರು ಹೆಸರಿತ್ತು. ಆದರೆ ಅದರಲ್ಲಿ ಕುತಂತ್ರ ನಡೆದಕ್ಕೆ ಇಬ್ಬರಿಗೆ ಟಿಕೆಟ್ ಲಾಪ್ಸ್ ಆಯಿತು. ಈಗಾದರೂ ಹೇಳ್ತೀವಿ, ಈಗಾದರೂ ಕೊನೆಯದಾಗಿ ಇನ್ನೂ ಅವಕಾಶ ಇದೆ, ಈಗೂ ಚೇಂಜ್ ಮಾಡಬಹುದು. ನರೇಂದ್ರ ಮೋದಿಜಿಯವರಿಗೆ ಕೈ ಜೋಡಿಸಿ ಏನು ಹೇಳ್ತೀವಪ್ಪ ಅಂತಂದರೆ, ಬಂಜಾರ ಸಮಾಜ ಕ್ಷತ್ರಿಯ ಸಮಾಜ ಒಂದು ಹಿಂದೂ ಸಮಾಜ ಅಂತ ಗುರುತಿಸಿ ಈಗಾದರೂ ಬದಲಾವಣೆ ಮಾಡಬೇಕು. ಅದರಲ್ಲಿ ಹೊಸ ಮುಖಗಳಿಗೆ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಅವರಿಗೆ ಟಿಕೆಟ್ ಸಿಗಬೇಕಂತೇಳಿ ತಿಳ್ಕೊಳ್ತೀವಿ. ಸರ್, ಟಿಕೆಟ್ ಬದಲಾವಣೆ ಆಗಿದೆ ಅಂದರೆ ಎಲ್ಲಿ ಬದಲಾವಣೆ ಆಗ್ಯದ್ರಿ? ಏನು ರೀ ಆಗ್ಲಿಕ್ಕಂದ್ರೆ ಸರ, ನಮ್ದು ಇನ್ನಾಗ ನಮ್ಮ ಸಾಹೇಬರು ಮಾತಾಡಿದ್ದಾರೆ. ಬಂಡಾಯ ಅಂತಂದು ಈಗಾಗಲೇ ಫೆಬ್ರವರಿಯಲ್ಲಿ ಎಲ್ಲರ ಕಡೆ ಬಂದಿದೆ. ನಾವು ಮುಂದಿನ ವಿಚಾರ ನಮ್ಮ ಸಮಾಜ ಎಲ್ಲರೂ ಕೂಡಿ ಸಮಾಜದ ಹಿರಿಯರು ಏನು ಘೋಷಣೆ ಮತ್ತು ಏನು ಚಿಂತನೆ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ನಾವು ಬದ್ಧ ಇದ್ದೀವಿ ಸಮಾಜ ಜೊತೆ. ಈಗಾದರೂ ಹೇಳ್ತೀನಿ, ತಾಂಡಾದಲ್ಲಿ ನಾವು ಹೋದರೆ ಅದು ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ತಾಂಡಾದಾಗ ನಾವು ಜಾಗೃತಿ ಮಾಡಲೇಬೇಕು. ಯಾಕಂದರೆ ನಮ್ಮ ಸಮಾಜಕ್ಕೆ ಬರೀ ತುಳಿಯೋದು ಅನ್ಯಾಯ ಆಗಲಾಗ್ತಿದೆ. ನಾವು ಜಾಗೃತಿ ಆಗಬೇಕಂತೇಳಿ ಈಗಾದರೂ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಅವರಿಗೆ ಟಿಕೆಟ್ ನೀಡಿದರೆ ಸತತವಾಗಿ 100ಕ್ಕೆ 100 ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತೀವಿ. ಸರ್, ಜಿಗ್ಜಿನವ್ರು ಟಿಕೆಟ್ ಕೊಟ್ಟರೆ ಯಾಕೆ ವಿರೋಧ ಮಾಡ್ತಾರೆ? ನಾವು ಜಿಗ್ಜಿಣಿಗೆ ಯಾಕೆ ಟಿಕೆಟ್, ನಿಮ್ಮ ಜಿಗ್ಣಿ ಸಾಹೇಬರಿಗೆ ನೋಡಿರಿ, ನಾವು ಅವ್ರಿಗೆ ವಿರೋಧ ಮಾಡ್ತಾಯಿಲ್ಲ. ಅವ್ರಿಗೆ ವಿರೋಧ ಯಾಕೆ ಮಾಡ್ತೇವೆ ಅಂದರೆ, ಅವರೊಬ್ಬ ಹಿರಿಯ ನಾಯಕರು. ಅವರು ಒಬ್ಬ ಯುವಕರಿಗೆ ಸಪೋರ್ಟ್ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಅವರಿಗೂ ಚಲೋದು, ನಮಗೂ ಒಳ್ಳೆಯದು, ವಿಜಯಪುರ ಜಿಲ್ಲೆಗೆ ಅಭಿವೃದ್ಧಿ ಒಳ್ಳೆಯದು. ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಿರೋದು. ಈಗಾದರೂ ಪಕ್ಷದ ಹೈಕಮಾಂಡ್ ಮಾಡ್ತೀವಿ, ಅದು ನಾನು ಸ್ವಾಗತ ಮಾಡ್ತೀನಿ, ಕರೆಕ್ಟು. ಆದರೆ ಬದಲಾವಣೆ ಆಗಬೇಕು. ಕೊನೆಯದಾಗಿ ಸಾಹೇಬ್ರದ್ದು ಹೆಸರಿತ್ತು, ಡಾಕ್ಟರ್ ನಾಯ್ಕ್ ಅವ್ರದ್ದು. ಏನೋ ಕುತಂತ್ರ ನಡೆದ ಕೇಸಿಂದ ಕೆಲವೊಂದು ರಾಜ್ಯ ನಾಯಕರುಗಳಿಂದ ಕುತಂತ್ರ ನಡೆಸಿ ಆ ಟಿಕೆಟನ್ನು ಸಿಕ್ಕಿಲ್ಲ. ಈಗಾದರೂ ಅವಕಾಶ ಇದೆ, ನೀವು ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಕಳಕಳಿ ವಿನಂತಿ. ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಪ್ರತಿಭಟನೆ ನಮ್ಮ ಸಮಾಜದ ವತಿಯಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಮಗೇನು ಬೇಕು, ನ್ಯಾಯ ಬೇಕು. ಅದು ಏನು ಬೇಕು, ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಲೋಕಸಭೆ ಟಿಕೆಟ್ ಬೇಕು. ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ್ ಆಗಿರಲಿ, ಮಹೇಂದ್ರ ನಾಯ್ಕ್ ಅವರು ಆಗಿರಲಿ, ಇಬ್ಬರದಲ್ಲಿ ಯಾರಿಗೂ ಟಿಕೆಟ್ ಕೊಟ್ಟರೆ ಸಮಾಜ ಎಲ್ಲರೂ ಕೂಡಿ ನಾವು ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಟಿಕೆಟ್ ಆಗಿಲ್ಲಪ್ಪ, ಹಾಂ, ಬದಲಾವಣೆ ಆಗಿಲ್ಲ ಅಂದ್ರೆ ಮುಂದೆ ಅದೇ ಸರ್, ಈಗಾಗಲೇ ಹೇಳಿದ್ದೀನಿ, ಈಗನಾದರೂ ಹೇಳ್ತೀನಿ. ಸಮಾಜದ ತೀರ್ಮಾನ ಏನಿದೆ, ಹಿರಿಯರು ಕೂಡಿಸ್ತೀವಿ, ಎಲ್ಲ ಇಡೀ ಸಮಾಜ ಕೂತು ಆ ಚಿಂತನೆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನದಲ್ಲಿ ನಾವು ಹೋಗಬೇಕಾಗತ್ತೆ. ನಮ್ಮ ಹೆಸರು ರವಿ ರಾಠೋಡ್, ಬಂಜಾರ ಸಮಾಜ ಸೇವಕರು. ಸರ್, ಈಗ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಸಮಾಜಿಗೆ ಅನ್ಯಾಯ ಆಗೈತೆ ರೀ. ಲಾಸ್ಟ್ ಟೈಮ್ನೂ ಕೂಡ ನಾಗ್ಠಾಣ ಮತಕ್ಷೇತ್ರದಿಂದ ನಮ್ಮ ಸಮಾಜ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೊಡ್ತೀವಿ ಅಂತ ಕೇಸಿ ಕನ್ಫರ್ಮ್ ಮಾಡಿ ಮಹೇಂದ್ರ ನಾಯ್ಕ್ ಅವ್ರಿಗೂ ಕೂಡ ಅವ್ರ CPI ಇದ್ದನ್ನು ಅವ್ರಿಗೆ ರಾಜೀನಾಮೆ ಕೊಡಿಸಿ ಕೊನೆವರೆಗೂ ನಿಮಗೆ ಫೈನಲ್ ಅಂಥೇಳಿ ಅಲ್ಲಿನೂ ಕೂಡ ಮೋಸ ಮಾಡಿದರು. ಮತ್ತು ಮುಂದೆ ಬರುವ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ, ಖಂಡಿತವಾಗ್ಲೂ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಲ್ಲ. ಈ ಸಲ ನಿಮ್ಗೆ ಕೊಡ್ತೀವಿ, ನಿಮ್ಮ ಸಮಾಜದಿಂದ 2 ಟಿಕೆಟ್ ಕೊಡ್ತೀವಿ ಅಂತ ಹೇಳಿದೆ ಸರ್. ಒಂದು ಕಲಬುರಗಿ, ಒಂದು ಬಿಜಾಪುರ. ಕಲಬುರಗಿಯನ್ನು ಕೊಟ್ಟಿದ್ದಾರೆ, ಈಗ ಬಿಜಾಪುರನ್ನು ಕೊಡ್ತೀವಿ ಅಂತ ಹೇಳಿದರು. ಮತ್ತು ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ಎಲ್ಲಿ ಇರುವಂಥ ಬಂಜಾರ ಸಮಾಜ ಎಲ್ಲಿದ್ದರೆ ಅದು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್. ಈಗ ನಮ್ಮ ಇಡೀ ಭಾರತದಲ್ಲಿ ನಮ್ಮ ಸಮಾಜ 15 ಕೋಟಿ ಜನಸಂಖ್ಯೆ ಇದೆ ರೀ. 15 ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜಕ್ಕೆ ಬರೀ ಕೊಟ್ಟಿರೋದು BJP 2 ಟಿಕೆಟ್, ಒಂದು ಕಲಬುರಗಿ, ಇನ್ನೂ ಒಂದು ಮಹಬೂಬ್ ನಗರ್, ಇದು ಆಂಧ್ರದಲ್ಲಿ. ಹಾಗಾಗಿ ಬಿಜಾಪುರ ಜಿಲ್ಲೆಗೂ ನಮಗೆ ಕೊಡ್ರಿ ಅಂತ ಕೇಸಿ ನಮ್ಮ ಬೇಡಿಕೆ ಐತೆ ರೀ. ಈಗ ನಾವು 4 ಲಕ್ಷ ಜನಸಂಖ್ಯೆ ಇರುವಂಥ ಬಂಜಾರ ಸಮಾಜನ ನಾವು ಇಡೀ ಸಮಾಜನೇ ಅವರಿಗೆ ಸಪೋರ್ಟ್ ಆಗಿ ಇತ್ತು, ಇಡೀ ಸಮಾಜ ಅವರಿಗೆ ಸಪೋರ್ಟ್ ಆಗಿ ನಾವು ಇದ್ದೀವಿ. ನಮ್ಮ ಆಸೆನೂ ಕೂಡ ಇತ್ತು, ಎಲ್ಲರ ಸಮಾಜನೂ ಕೂಡ ಆಸೆ ಇತ್ತು. ಈ ಸಲ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಟ್ಟರು ಖಂಡಿತವಾಗ್ಲೂ ನಿಮಗೆ ನಾವು ಎಲ್ಲ ಬೆಂಬಲಾಗಿ ನಡೀತೀವಿ ಅಂತ ಕೇಸಿ ಬಾಬು ರಾಜೇಂದ್ರ ಸರ್ ಆಗಲಿ, ಮಹೇಂದ್ರ ನಾಯ್ಕ್ ಸರ್ ಆಗಲಿ, ಅವ್ರು ಎಲ್ಲ ಸಮಾಜದ ಕೆಲಸನೂ ಕೂಡ ಮಾಡ್ತಾಯಿದ್ರು ಮತ್ತು ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇದ್ದರು. ಮತ್ತು ಅವರು ಡಾಕ್ಟರ್ ಪದವಿ ಕೂಡ ಇದೆ. ಹಾಗಾಗಿ ಅಲ್ಲಿ ಈ ಸಂಸದರು ಕೂಡ ಇವರು ನಮ್ಮ ಜಿಗ್ಜಣ್ಣಿ ಸಾಹೇಬರು ಕೂಡ
ಅಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದ್ರು ಅಲ್ಲಿ ಲೋಕಸಭಾದಲ್ಲಿ ಯಾವುದೋ ಒಂದು ಇವ್ರ ಆನ್ಸರೇ ಇರೋದಿಲ್ಲ. ಮತ್ತು ಅಭಿವೃದ್ಧಿ ಕೆಲಸ ಒಳಗೂ ಕೂಡ ಏನಂದರೆ ಸರ್ ಜೀರೋ ಅದಾರ. ನೀವು ನೋಡಿರಿ, ನೀವು ಇದು ಮಕನಾಪುರ ತಾಂಡ ದತ್ತಕ್ಕೆ ತೊಗೊಂಡಿದ್ರು, ಅಲ್ಲಿ ಏನಾಗಿದೆ ಸರ್? ಏನೂ ಇಲ್ಲ. ಅದು ಒಂದೇ ಅಂತ ಏನಿಲ್ಲ, ನೀವು ಎಲ್ಲ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕುಗಳಿಗೆ ಹೋಗ್ರಿ, ನೀವು ಅವ್ರ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ಅವರು ಅನುಭವಿ ಅದಾರ, ಅವ್ರು ಮಾರ್ಗದರ್ಶರಾಗಿ ಈ ದಿವಸ 3 ಸಲ MP ಅದಾರ ರೀ. ಈಗ ನಾವು ಸಪೋರ್ಟಾಗಿ ನಿಂತರೂ ಕೂಡ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ. ಈಗ ನಾವು ಇವರು ಹೆಂಗಿದ್ದಾರೆ, ಕೆಲಸ ಮಾಡ್ತಾರೆ. ಹಾಗಾಗಿ ಅಂಥವ್ರಿಗೆ ನೀವು ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಇದು ನಮ್ಮದು ಬೇಡಿಕೆ ಅದ ಸರ್. ಸರ್, ಒಂದು ವೇಳೆ ಈಗಂತೂ ಟಿಕೆಟ್ ಘೋಷಣೆ ಆಗಿದೆ, ಒಂದು ವೇಳೆ ಅವರಿಗೆ ಇತ್ತು, ಜಿಗ್ಜಾಣೆ ಅವರಿಗೆ ಇತ್ತು, ಚೇಂಜ್ ಆಗಿಲ್ಲ ಅಂದ್ರೆ ನಿರ್ಧಾರ ಏನಿದೆ? ನಮ್ಮದೇ ನಿರ್ಧಾರ ಸರ್. ಈಗ ನಾವು ಎಲ್ಲ ನಮ್ಮ ಸಮಾಜದ ನಾವು ಎಲ್ಲ ಡಿಸ್ಕಷನ್ ಮಾಡಾಯ್ತು ರೀ. ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ನಾವು ಬಹಿಷ್ಕಾರ ಆಗಿಬಿಡ್ತೀವಿ ರೀ, ತಾಂಡ ಒಳಗೆ ನಾವು ಬರೆಸ್ಕೊಡಂಗೆ. ಈಗ ನಿಮ್ಮ ಸಮಾಜದವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ನಿಮ್ಮ ಸಮಾಜದಲ್ಲಿ ಯಾವ್ದಾದ್ರು ಬಂಡೆಯಾಗಿ ನಿಂತಿರ್ತೀರಿ ಅಥವಾ? ಖಂಡಿತವಾಗ್ಲೂ ನಿಂತಿರ್ತೀವಿ ಸರ್. ಯಾಕಂದ್ರೆ ಎಲ್ಲರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಾವು. 4 ಲಕ್ಷ ವೋಟಿಂಗ್ ಇದೆ ರೀ. ನಾವು ನಿಂತೀವಿ ಸರ್, ಮತ್ತು ಆರ್ಸ್ ಬಂದೇ ಬರ್ತೀವಿ ಸರ್. ಅವ್ರು ಏನೂ ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಸರ್. ನೀವು ನೋಡಿರಿ ಸರ್, ನಮ್ಮ ಬಿಜಾಪುರ ಜಿಲ್ಲೆಗೆ ಎಂಥ ಕ್ಯಾಂಡಿಡೇಟ್ ಬೇಕಂದ್ರೆ ಅಭಿವೃದ್ಧಿ ಕೆಲಸ ಮಾಡೋರು ಬೇಕು ರೀ. ಹೌದಿಲ್ಲ ಸರ್? ಎಲ್ಲರ ಬೇಡಿಕೆ ಇರೋದು ಅದೇ. ವೋಟಿಂಗ್ ಯಾಕೆ ಹಾಕ್ಬೇಕು ಸರ್? ನಾವು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಹಾಕಿರ್ಬೇಕು, ಹೌದಲ್ಲ ರೀ? ಅದು ಬರೀ ನಾವು ರೆಕಾರ್ಡ್ ಮಾಡೋಕ್ಕೆ ಇರ್ತಾರೆ, ಅದು ಉಪಯೋಗ ಇಲ್ಲ ರೀ. ಕೆಲಸ ಮಾಡಿದರೆ ಎಲ್ಲರಿಗೆ ಅನುಕೂಲ ರೀ, ಎಲ್ಲ ಸಮಾಜಿಗೆ ಅನುಕೂಲ. ಹಾಗಾಗಿ ಖಂಡಿತವಾಗ್ಲೂ ಇನ್ನು ನಮ್ಮ ಸಮಾಜದಿಂದ ಯಾರಿಗಾದ್ರೂ ಕೊಡಲ್ಲ ರೀ. ಕೊಟ್ಟರೆ ಅಭಿವೃದ್ಧಿ ಕೆಲಸ ಆಗ್ತದೆ, ಮಾಡ್ತಾರೆ, ಎಲ್ಲರ ಜೊತೆ ಇರ್ತಾರೆ. ಕೇಂದ್ರ ನಾಯಕರು ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಬಟ್ ಈಗ ಕೇಂದ್ರ ನಾಯಕರು ಸರ್ವೆ ತಪ್ಪಾಗಿದೆ ಅಂತ ಖಂಡಿತವಾಗ್ಲೂ ಸರ್. ಅವ್ರು ಎಲ್ಲಿರೋ ಒಂದು ಕಡೆ ಅವ್ರಿಗೆ ಮಿಸ್ ಗೈಡ್ ಹೋಗಿರಬೇಕು, ಇಲ್ಲಾಂದ್ರೆ ಸರಿಯಾಗಿ ಅವ್ರು ಸರ್ವೆ ಮಾಡಿರೋಕ್ಕಿಲ್ಲ, ಇಲ್ಲ ಮೇಲೆ ಯಾರೋ ಇವರು ಇದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದವರು, ಅವ್ರಿಗೆ ಏನಾದರೂ ಬೇರೆ ಅಂಕಿಅಂಶ ಕೊಟ್ಟಿರಬೇಕು. ಹಾಗಾಗಿ ಅವ್ರ ಕಡೆಯಿಂದ ತಪ್ಪಾಗಿದ್ದವು. ಏನಾದರೂ ಏನು ಕಾಲ ಮಿಂಚಿಲ್ಲ, ಏನಾದರೂ ಟೈಮ್ ಅದ ರೀ. ಏನಾದರೂ ಚೇಂಜ್ ಮಾಡಿ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ಬಿಜಾಪುರಿಂದ ಅವರು 100ಕ್ಕೆ 100 ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮತ ಬದಲಾವಣೆ ಆಗಿದೆ. ನಿಮ್ಮ ನಡುವೆ ಏನಿರ್ತದೆ ಅದೇ ಸರ್. ಈಗ ನಾವು ನೋಡಿರಿ, ನಮ್ಮೆಲ್ಲ ನಿರ್ಧಾರ ಆದರೆ ನಮ್ಮ ಸಮಾಜದಾಗಲಿ ನಾವು ಟೋಟಲಿ ನಿರ್ಧಾರ ಮಾಡಿಬಿಟ್ಟಿವಿ. ನಮ್ಮ ಸಮಾಜ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಏನದ ಟೋಟಿಂಗ್ನಲ್ಲಿ ಬಹಿಷ್ಕಾರ ಆಗ್ತೀವಿ. ನಮ್ಮ ತಾಂಡಗಳು ಹೋಗಿ ನೀವು ನೋಡ್ಕೊಂಬರ್ರಿ ಸರ್, ಏನದ್ರ ಪರಿಸ್ಥಿತಿ. ಈಗ ಎಲ್ಲರೂ ನೋಡಿರಿ ನೀವು, ಒಟ್ಟು ಏನು ಅಭಿವೃದ್ಧಿ ಅನ್ನೋದೇ ಇಲ್ಲ ರೀ. ತಾಂಡ ಒಳಗೆ ಸರಿಯಾಗಿ ರೋಡ್ ಇಲ್ಲ, ನೀರಿಂದು ಇಲ್ಲ, ಕರೆಂಟಿಂದು ಭಾಳಷ್ಟು ಸಮಯ, ಸ್ಕೂಲಿಂದು, ಬಸ್ಸಿಂದು ಎಲ್ಲ ಬರೀ ಒಂದು ತಾಂಡ ಅಂತಿಲ್ಲ ರೀ. ಇಡೀ ಬಿಜಾಪುರ ಜಿಲ್ಲೆದೇ ಹೋಗಿ ಸಮಸ್ಯೆ ನೋಡ್ಕೊಂಬರ್ರಿ ನೀವು. ಇವ್ರ ಕೆಲಸ ಏನು ಮಾಡಿದ್ದಾರೆ ನೋಡಿರಿ. ನಮ್ಮದು ಇರೋದು ಕ್ಯಾಂಡಿಡೇಟ್ ಅಂತ ಏನಿಲ್ಲ. ಅವ್ರು ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಾವು ಕೂಡ ಅವ್ರಿಗೆ ಬೆಂಬಲಾಗಿ ನಿಲ್ತಿದ್ದೇವೆ. ಈಗ ನೀವು ನೋಡಿರಿ, ನಾವು ಏನು ಹೇಳಿರ್ಬೋದು, ಬಟ್ ನೀವು ಕೂಡ ಹೋಗಿ ಸರ್ವೆ ಮಾಡ್ಕೊಂಡು ಬರ್ಬೋದು. ಬಿಜಾಪುರ ಜಿಲ್ಲೆಯಲ್ಲಿ ಅವರು 10-15 ವರ್ಷದಿಂದ ಏನು ಕೆಲಸ ಮಾಡಿದ್ದಾರೆ ನೀವು ನೋಡ್ಕೊಂಡು ಬರ್ಬೋದು. ಅಪ್ಪು ರಾಠೋಡ್, ಭಾರತೀಯ ಬಂಜಾರ ಸೇನಾ ರಾಜ್ಯಾಧ್ಯಕ್ಷರೇ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ನಾವು ರಾಜೇಂದ್ರ ನಾಯಕ ನಮ್ಮ ಪಕ್ಷದ ನಾಯಕರೇ, ನರೇಂದ್ರ ನಾಯಕ ನಮ್ಮ ಪಕ್ಷದ ನಾಯಕರೇ. ನ್ಯಾಯ ಎಲ್ಲ ನ್ಯಾಯ ಸಿಗ್ತದೆ. ಇನ್ನೂವರೆಗೂ ನ್ಯಾಯನೇ ಸಿಕ್ಕಿಲ್ರಿ. ಇನ್ನೂವರೆಗೂ ನ್ಯಾಯನೇ ಸಿಕ್ಕಿಲ್ಲ. ಇನ್ಮೇಲೆ ನ್ಯಾಯ ಸಿಗುತ್ತೆ ಅದು ಹೇಳ್ರಿ. 3 ಸತ್ಯ ಆದ್ರಿ. ಇನ್ನೊಂದು ನ್ಯಾಯನೇ ಸಿಕ್ಕಿಲ್ರಿ. ಇನ್ನೊಂದು ನ್ಯಾಯ ಸಿಗೋದು ಚಾನ್ಸಸ್ ಇಲ್ರಿ. ನಾನು ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮನವಿ ಮಾಡಿದ್ದೇನೆ. ಎಲ್ಲ ಅಧ್ಯಕ್ಷರ ಪರವಾಗಿ ಹೇಳಿದೆ, ಅವ್ರ ಪಕ್ಷ ಯಾವ ಕಾರಣಕ್ಕೂ ಬಂಜಾರ ಸಮುದಾಯ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.